ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಏನು ಅಂದರೆ ಪನ್ನೀರ್ ಬಟರ್ ಮಸಾಲ. ಕ್ವಿಕ್ಕಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಒಂದು 3-4 ಟೊಮೆಟೊ ತೊಗೊಳ್ಳಿ. ಒಂದು 8-10 ಗೋಡಂಬಿನ ನೀವು ನೀರಲ್ಲಿ ನೆನೆ ಹಾಕಿ 10-15 ನಿಮಿಷ ನೆನೆ ಹಾಕಿದ್ರೆ ಸಾಕು. ನೆಕ್ಸ್ಟು ಟೊಮೆಟೊನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಗೋಡಂಬಿನೂ ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿನ ಚಿಕ್ಕದಾಗಿ ಹೆಚ್ಚಿ ಅದನ್ನೂ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟು 2 ಬೆಳ್ಳುಳ್ಳಿ, 1/4 ಇಂಚಷ್ಟು ಶುಂಠಿನ ಹೆಚ್ಚಿ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು 3 ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಸ್ಮೂತ್ ಪೇಸ್ಟ್ ಆಗಿರಬೇಕು, ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಳ್ಳಿ. ಒಂದು ಬಾಣಲೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು ನಂದಿನಿ ತುಪ್ಪ. ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಟು 2 ಲವಂಗ, 1 ಚಕ್ರ ಮೊಗ್ಗು, ಚಕ್ಕೆ ಮತ್ತು ಬೇ ಲೀಫ್ ಮತ್ತು ಏಲಕ್ಕಿ ಇದಿಷ್ಟನ್ನು ಹಾಕಿ ಫ್ರೈ ಆಗಬೇಕು. ಸೀದೋಗೋಕ್ಕೆ ಬಿಡಬೇಡಿ ಇದನ್ನ. ನೆಕ್ಸ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕಬೇಕು. ಹಾಕಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆಲ್ಲ ನಾವು ಮಸಾಲೆಗಳನ್ನು ಆ್ಯಡ್ ಮಾಡಬೇಕು. ಫಸ್ಟು ಖಾರ ಪುಡಿನ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಜೀರಿಗೆ ಪುಡಿ. ಇಷ್ಟು ಪುಡಿಗಳನ್ನು ಹಾಕಬೇಕು. ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದು ಒಂದು ಕಡೆ ಲೋ ಫ್ಲೇಮಲ್ಲಿ ಕುದೀತಾ ಇರಲಿ. ಇನ್ನೊಂದು ಕಡೆ ಇನ್ನೊಂದು ಪ್ಯಾನ್ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕಿ ಪನ್ನೀರ್ಗಳನ್ನು ಹೆಚ್ಕೊಂಡು ಈ ಥರ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಇದನ್ನು ಗರಂ ಮಸಾಲ 3 ಹಾಕಿ ಸ್ವಲ್ಪ ಒಂದು 10 ಮಿನಿಟ್ಸಷ್ಟು ಫ್ರೈ ಮಾಡಿ. ನೆಕ್ಸ್ಟು ಪನ್ನೀರೆಲ್ಲ ಫ್ರೈ ಆದಮೇಲೆ ಕುದೀತಾ ಇರೋ ಮಸಾಲೆಗೆ ಎಲ್ಲ ಪನ್ನೀರ್ ಹಾಕಬೇಕು. ಅಯ್ಯೋ ಇದೇನು ಅಂಟ್ಕೊಂಡ್ಬಿಟ್ಟಿತ್ತು ಪನ್ನೀರು. ಲಾಸ್ಟಲ್ಲಿ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿನ ಹಾಕಿ. ಏನು ಟೇಸ್ಟ್ ಇತ್ತು ಅಂದರೆ ಸಕ್ಕ ಟೇಸ್ಟ್ ಇತ್ತು. ಲಾಸ್ಟ್ಗೆ ನೀವು ಕ್ರೀಮ್ನ ಬೇಕಾದರೆ ಹಾಕೋಬೋದು, ಫ್ರೆಶ್ ಕ್ರೀಮ್ನ. ಪನ್ನೀರ್ ಬಟರ್ ಮಸಾಲ ಮಾಡಿ ಅದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಆಗಿರೋ ರೋಟಿ ಬೇಡವಾ? ಬಟರ್ ನಾನ್ ಮಾಡೋಣ ಗೋಧಿ ಹಿಟ್ಟಲ್ಲಿ. ಏನು ಗೊತ್ತಾ, ಹೋಟೆಲಲ್ಲಿ ನಾವು ಮೈದಾ ಹಿಟ್ಟಿಂದ ಬಟರ್ ನಾನ್ ಮಾಡಿರ್ತಾರೆ, ಅದನ್ನು ತಿಂದಿರ್ತೀವಿ. ಬಟ್ ನಾನಿವತ್ತು ಮನೇಲಿ ಗೋಧಿ ಹಿಟ್ಟಿಂದ ಬಟರ್ ನಾನ್ನ ಮಾಡ್ತಾಯಿದ್ದೀನಿ. ಹೇಗೆ ಮಾಡಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಗೋಧಿ ಹಿಟ್ಟಿಗೆ ಒಂದು ಅರ್ಧ ಬೌಲಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಅದರ ನೆಕ್ಸ್ಟು ಬೇಕಿಂಗ್ ಪೌಡರ್ನ ಹಾಕಿ 1 ಸ್ಪೂನಷ್ಟು, 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ಹಾಕಿ, 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಎಲ್ಲ ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡಿ ಈ ಥರ ಹದಕ್ಕೆ ಕಲಸಿ ಮುಚ್ಚಿ ಇಡಬೇಕು. ಒಂದು ಅರ್ಧ ಗಂಟೆ ಮುಚ್ಚಿಡಬೇಕು. ಮುಚ್ಚಿ ಇಟ್ಟಾದಮೇಲೆ ಈ ಥರ ಆಗಿರುತ್ತೆ. ಅದು ತುಂಬ ಸಾಫ್ಟಾಗಿ ನೆಂದಿರುತ್ತೆ. ನೆಕ್ಸ್ಟು ನೀವು ಮಾಮೂಲಿ ಚಪಾತಿನ ಹೇಗೆ ಉದ್ಕೋತೀರೋ ಆ ಥರ ಉದ್ಕೊಂಡು ರೌಂಡಾಗಿ ಅದ್ರ ಮೇಲ್ಗಡೆ ಎಳ್ಳುಗಳನ್ನು ಹಾಕಬೇಕು, ಸ್ಪ್ರೆಡ್ ಮಾಡಬೇಕು ನೀಟಾಗಿ. ಮತ್ತು ಚಿಕ್ಕದಾಗಿ ಹೆಚ್ಚಿರೋ ಕೊತ್ತಂಬರಿನ ಮೇಲೆ ಹಚ್ಚಿ ಒಂದು ಸರಿ ಮೇಲ್ಗಡೆನೇ ಉದ್ದಬೇಕು. ಉದ್ದಾದಮೇಲೆ ಬೇಯಿಸ್ಕೊಂಡು ಮೇಲ್ಗಡೆ ತುಪ್ಪನ ಹಾಕಬೇಕು. ಸೇಮ್ ಬಟರ್ ನಾನ್ ಟೇಸ್ಟೇ ಇತ್ತು, ತುಂಬ ಚೆನ್ನಾಗಿ ಬಂದಿತ್ತು. ನೀವೊಂದು ಸರಿ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.